ಹಾಯ್ ಗಾಯ್ಸ್, ವೆಲ್ಕಮ್ ಟು ಡೈಲಿ ವಿತ್ ಮನಿ ಯೂಟ್ಯೂಬ್ ಚಾನಲ್. ನೋಡ್ಬೋದು, ನಾವು ಡೈಲಿ ಇದೇ ಬಸ್ಗೆ ಹತ್ತಾ ಇರ್ತೀವಿ. ಮನೆಯಿಂದ ರೆಡಿಯಾಗಿ ಬಂದು ಈ ಬಸ್ಗಾದ್ರೆ ಹತ್ತು ನಡೆಯುತ್ತೆ. ಇವತ್ತು ಬೆಳಗ್ಗೆ 7 ಗಂಟೆಗೆ ಬಂದಿದ್ದೀನಿ ಇಲ್ಲಿಗೆ ವೀಡಿಯೋ ಮಾಡಬೇಕಂತೇಳ್ಬಿಟ್ಟು. 8 ಗಂಟೆಗೆ ಹೋದರೆ ಜಾಸ್ತಿ ಜನ ಇರ್ತಾರೆ, ಅದಕ್ಕೋಸ್ಕರ ಇವಾಗ ಬೇಗ ಬಂದೆ. ಈ ಬಸ್ಗೆ ಹತ್ಕೊಂಡು ನಮಗೆ ಕಾಲೇಜಿಗೆ ಹೆಂಗೆ ಹೋಗ್ತೀವಿ ಅಂತೇಳ್ಬಿಟ್ಟು ಫುಲ್ ವೀಡಿಯೋ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ಬೋದು, ಇದು KSRTC ಬಸ್ಸು. ನಾವು ಇದೇ ಬಸ್ ಹತ್ಕೊಂಡು ನಮ್ಮೂರ ಪಕ್ಕದಲ್ಲಿರೋ ಒಂದು ಮಿಟ್ಟೆ ಮನೆಗಾದ್ರೂ ಹೋಗ್ಬೇಕು ನಡೆಯುತ್ತೆ. ಅದು ದೊಡ್ಡ ಸಿಟಿ ಅದು, ಸ್ವಲ್ಪ ಅದು ಎಲ್ಲ ತೋರಿಸ್ತೀನಿ ನಿಮಗೆ ಇವಾಗ. ನೋಡ್ಬೋದು, ಇವ್ರು ಕಂಡಕ್ಟ್ರು, ನಮ್ಮ ಬಸ್ ಕಂಡಕ್ಟ್ರು. ಸುಮಾರು 10 ವರ್ಷದಿಂದ ಚಿಕ್ಕಬಳ್ಳಾಪುರದಿಂದ ಮಿಟ್ಟೆಂಬರಿ ರೂಟ್ಗೆ ಬರ್ತಾ ಇದ್ದಾರೆ ಇವರು. ಭಾರಿ ಒಳ್ಳೆಯವರು ಪಾಪ. ಬಸ್ಸಲ್ಲಿ ಜಾಸ್ತಿ ಜನ ಇಲ್ಲ, ಎಕ್ಸಾಮ್ ಸುಮಾರು ಜನಕ್ಕೆ ಮುಗಿದಿದೆ, ಅದಕ್ಕೆ ಯಾರೂ ಜಾಸ್ತಿ ಜನ ಬರ್ತಾ ಇಲ್ಲ. ಎಲ್ಲ ನೋಡ್ಬೋದು ಎಷ್ಟು ಖಾಲಿ ಇದೆ ಅಂತ ಹೇಳ್ಬಿಟ್ಟು ನೀವೆಲ್ಲ. ನಮ್ಮ ಮಿಟ್ಟೆ ಮೇಲೆ ಬಂದೇ ಬಿಡ್ತು. ಸ್ವಲ್ಪ ದೂರ ಹೋದರೆ ಮಿಟ್ಟೆ ಮೇಲೆ ಅನ್ನೋದು ಬರುತ್ತೆ, ಒಂದು 200 ಮೀಟ್ರಲ್ಲಿ. ಬಸ್ ಕಂಡಕ್ಟರ್ ಮಾತಾಡಿ ಅಂದರೆ ಪಾಪ ಮಾತಾಡಿಲ್ಲ ಪಾಪ ಅವರು. ನಮ್ಮ ಮಿಟ್ಟೆ ಮೇಲೆ ಹೋಗಿದ ತಕ್ಷಣ ಅಲ್ಲಿ ಜನ ಇರ್ತಾರೆ, ಸುಮಾರು ಜನ ಇರ್ತಾರೆ. ಬೆಳಗ್ಗೆ 7 ಗಂಟೆ ಬಸ್ಗೆ ಹೋಗೋರೆ. ನೋಡ್ಬೋದು ಅವ್ರನ್ನೆಲ್ಲ ನೀವು ಈಗ ತೋರಿಸ್ತೀನಿ ಎಲ್ಲರನ್ನೂ. ಇದೇ ನಮ್ಮ ಮಿಟ್ಟೆ ಮೇರಿ, ನಮ್ಮ ಹೋಬ್ಳಿ ಅಂತ ಹೇಳ್ತೀವಿ, ಆದರೆ ಹೋಬ್ಳಿ ಇದಲ್ಲ. ನಾವು ಬಾಗೇಪಲ್ಲಿ ತಾಲೂಕು ಹೋಗ್ಬೇಕು, ಅದಕ್ಕೆ ಈ ಬಸ್ ಹತ್ತಾ ಇರ್ತೀವಿ. ನೋಡ್ಬೋದು ಆಚೆ ಕಡೆ ಎಷ್ಟು ಜನ ಇದ್ದಾರೆ ಬಸ್ ಕಾಯ್ಕೊಂಡು. ನಾವು ಇಲ್ಲಿಂದ ಇಳಿದ ತಕ್ಷಣ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ನೋಡ್ಬೋದು ಮಿಟ್ಟೆ ಮೇಲೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಪಕ್ಕದಲ್ಲಿ ಚಿಕನ್ ಅಂಗಡಿ ಇದೆ, ಚಿಕನ್ ಅಂಗಡಿಯಿಂದ ಸುಮಾರು ಗಲೀಜಿರುತ್ತೆ. ಅದೇ ರೀತಿ ಅಂಗಡಿಗಳಿಂದ ಕೂಡ ಜಾಸ್ತಿ ಗಲೀಜಿರುತ್ತೆ. ಇದನ್ನ ಯಾರು ಕೇರ್ ಮಾಡಲ್ಲ, ಸುಮಾರು ಜನ ನೆಗ್ಲೆಕ್ಟಾಗಿ ಮಾಡ್ತಾ ಇರ್ತಾರೆ ಇಲ್ಲಿ. ನೋಡ್ಬೋದು ರೋಡಲ್ಲಿ ಹೆಂಗೆ ಹಾಕಿದ್ದಾರೆ. ಇದೇ ನಮ್ಮ ಬಸ್ ಸ್ಟ್ಯಾಂಡು. ನಾವಿಲ್ಲೇ ಡೈಲಿ ಬಸ್ ಹತ್ತಾ ಇರ್ತೀವಿ. ಬಸ್ ಆದರೆ ಬಂತು, ಇದು ಕೂಡ KSRTC. ಚಿಂತಾಮಣಿಯಿಂದ ಡೈರೆಕ್ಟ್ ಬಾಗೇಪಲ್ಲಿಗೆ ಹೋಗುತ್ತೀವಿ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಸುಮಾರು ಜನ ಹತ್ತಾರೆ ಇವತ್ತು, ಇನ್ನೂ ಜಾಸ್ತಿ ಜನ ಇರ್ತಾಯಿದ್ರು. ಬೆಳಗ್ಗೆ 7 ಗಂಟೆ ಬಸ್ಸು ಯಾರು ಜಾಸ್ತಿ ಬೇಗ ಹೋಗಲ್ಲ. ಎಕ್ಸಾಮ್ ಟೈಮಲ್ಲಿ ಎಲ್ಲ 10 ಗಂಟೆ ಬಸ್ ಬರ್ತಾರೆ. ಬಸ್ಗಾದ್ರೆ ಹತ್ತೇ ಬಿಟ್ಟು ಇವತ್ತು ಜಾಸ್ತಿ ಜನ ಇಲ್ಲ, ಕುತ್ಕೋಬೋದು, ಜಾಗ ಇದೆ. ಆದರೆ ವೀಡಿಯೋ ಮಾಡೋದಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ. ಲೈಕ್ ಮಾಡಿ. ಇದೇ ನಮ್ಮ ಬಸ್ಸು KSRTC. ನಮ್ಮದು ಡೈರೆಕ್ಟ್ ಇಲ್ಲಿಂದ ಕೂಡ ನಮ್ಮ ದುಡ್ಡೇನು ಕೊಡಲ್ಲ, ನಾವು ಡೈರೆಕ್ಟ್ ಬಸ್ ಪಾಸಿಂದ ಹೋಗ್ತಾ ಇರ್ತೀವಿ.